ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಡಗೇರಿ ತಾಲೂಕಿನ ಗೋಂದೇನೂರು ಗ್ರಾಮದ ಕೃಷ್ಣಾ ನದಿಯಲ್ಲಿ ನಿರಂತರ ಹಗಲು ರಾತ್ರಿ ಅಕ್ರಮ ಮರಳು ಸಾಗಣೆ, ನೈಸರ್ಗಿಕ ಸಂಪತ್ತು ಲೂಟಿ ಮಾಡುತ್ತಿರುವವರ ಬಗ್ಗೆ ದೂರು ಸಲ್ಲಿಸಿದ್ರೂ ಕೂಡ ಸಂಬಂಧಪಟ್ಟವರು ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ಗ್ರಾಮಸ್ಥರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಗ್ರಾಮಸ್ಥರು ಸೇರಿ ತಮ್ಮ ಹೋರಾಟದಲ್ಲಿ ಭಾಗವಹಿಸುವಂತೆ ಅವರ ಕಚೇರಿಗೆ ಭೇಟಿ ನೀಡಿ ಮನವಿ ಮಾಡಿಕೊಂಡ ಹಿನ್ನೆಲೆ ಹೇಳಿಕೆ ನೀಡಿರುವ ಅವರು, ಈಗಾಗಲೇ ಹಲವಾರು ಬಾರಿ ಅಕ್ರಮ ಮರಳು ಸಾಗಣೆಯಿಂದ ಆಗ್ತಾ ಇರುವ ತೊಂದರೆಯನ್ನ ಅಧಿಕಾರಿಗಳಿಗೆ ದೂರು ನೀಡಿದ್ರು ಯಾವುದೇ ಕವಡೆ ಕಿಮ್ಮತ್ತು ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಈ ಬಾರಿ ಮುಂಗಾರು ಅವಧಿಗೂ ಮುನ್ನವೇ ಬಂದಿದ್ದು ಮಳೆಯಾಗ್ತಾ ಇದೆ. ಈ ವೇಳೆ ರೈತರು ಹೊಲದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಹೊಲ ಸ್ವಚ್ಛಗೊಳಿಸುವುದು, ಹದಗೊಳಿಸುವಲ್ಲಿ ತೊಡಗಿಸಿಕೊಂಡಿರ್ತಾರೆ. ಗ್ರಾಮದಲ್ಲಿ ಹಗಲು ರಾತ್ರಿ ಲಾರಿಗಳು ಸಂಚರಿಸಿರುವುದರಿಂದ ಧೂಳು ಸಂಚಾರ ದಟ್ಟಣೆ ಸೇರಿ ರಸ್ತೆ ಇಕ್ಕೆಲದಲ್ಲಿ ಇರುವಂತಹ ಹೊಲದಲ್ಲಿನ ಬೆಳೆಗಳು ಧೂಳಿಗೆ ನಾಶವಾಗ್ತಾ ಇದೆ ಎಂದು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಮಕ್ಕಳು ವೃದ್ಧರೆನ್ನದೆ ಎಲ್ಲರಿಗೂ ತೊಂದರೆಯಾಗ್ತಾ ಇದೆ. ಇದಲ್ಲದೆ ರಾತ್ರಿ ಪೂರ್ತಿ ವಾಹನಗಳ ಶಬ್ದ ಮಾಲಿನ್ಯದಿಂದಾಗಿ ಮಲಗಲು ಕೂಡ ಆಗ್ತಾ ಇಲ್ಲ ಎಂದು ರೈತರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಎಂದು ಅವರು ತಿಳಿಸಿದರು. ಇದಲ್ಲದೆ ದೂರು ಸಲ್ಲಿಸುತ್ತಿರುವ ನಮಗೆ ಅಕ್ರಮ ಮರಳು ದಂಧೆಕೋರರು ಬಂದು ಜೀವ ಬೆದರಿಕೆ ಒಡ್ಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಸಂಕಟ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಕ್ರಮ ಕೈಗೊಂಡು ರೈತರಿಗೆ ಯಾವುದೇ ತೊಂದರೆಯಾದರೂ ಇದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ವ್ಯಾಪ್ತಿಗೆ ಒಳಪಡುವ ಪಿಎಸ್ಎ ತಹಶೀಲ್ದಾರ್ಗಳೇ ಹೊಣೆಗಾರ ಆಗ್ತಾರೆ ಅಂತ ಉಮೇಶ್ ಕೆ ಮುದ್ನಾಳ್ ಎಚ್ಚರಿಸಿದ್ದಾರೆ. ಆದ್ದರಿಂದ ಗ್ರಾಮಸ್ಥರ ಪರವಾಗಿ ಹೋರಾಟ ರೂಪಿಸಲಾಗುತ್ತೆ. ಶೀಘ್ರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಕ್ರಮವಾಗಿ ನೈಸರ್ಗಿಕ ಸಂಪತ್ತು ಲೂಟಿ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದರು. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ರೆ ವಿನೂತನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮದಲ್ಲಿ ಕೃಷ್ಣಾ ನದಿ ಒಳದಂಡಿದೆ. ಅದರಲ್ಲಿ ಅಕ್ರಮ ಗಣಿಗಾರಿಕೆ ಸತತವಾಗಿ ರಾತ್ರಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದಾರೆ. ಅವರಿಗೆ ಎಲ್ಲ ಸರ್ಕಾರಗಳಿಗೆ ಮನವಿ ಪತ್ರ ಕೊಟ್ಟರೆ ಯಾರು ಕೇರ್ ಮಾಡಲಾಗ್ಯಾರ. ಸುಮ್ಮನೆ ನಮ್ಮ ಮೆದರಿಗೆ ಆಯ್ತು ತಗೋಪ್ಪ, ಬರ್ತೀವಿ, ನೋಡ್ತೀವಿ, ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಯಾರು ಬರಕ್ತಾ ಇರಲ್ಲ, ನೋಡಕ್ತಾ ಇರಲ್ಲ. ರೋಡ್ಗಳೆಲ್ಲ ಹೊಡೆದು ಲಾಸ್ ಆಗಿಬಿಟ್ಟವೆ. ನಾವು ಹೊಲ ಮನೆಗೆ ಓಡಾಡ್ಬೇಕಾದ್ರೆ ಸೈಕಲ್ ಮೋಟ್ರ್ ಹೋಗಿ ಬರ್ಬೇಕಾದ್ರೆ ಗಾಡಿಗಳು ಬಿಡಲ್ಲ. ಅಷ್ಟು ಜನ ಗಾಡಿ ತಗೊಂಡು ಬರ್ತಾರೆ. ಎಲ್ಲ ಅಧಿಕಾರಿಗಳಿಗೆ ಅಂತ ಅರ್ಜಿ ಕೊಟ್ಟು ಯಾರೇನು ನಮ್ಮನ್ನ ಕಿವಾಗ ಹಾಕ್ಯಂದಲ್ಲ. ಹಗಲು ರಾತ್ರಿ ನೀವು ಅವೇ ಬಿಡ್ತಾರೆ. ಏನಾಗಿದೆ? ಯಾವ ಬಂದೂರು ಮತ್ತೆ ಪುಸ್ತಕ ಅಂತ ನನ್ನ ಮನೆ ಮುಂದೆ ಬರ್ತದ. ನಾನು ಪಾಲಿಸಿ ಬಂದ ಮನುಷ್ಯ, ರಾತ್ರಿ ನಿಂತ್ಕೊಂಡ್ರೆ ನಡೆಯಂಗಿಲ್ಲ. ಸಾಯ ಅಂತಾರ ಅಂತ ಕೇಳಿದ್ರೆ ಸಾಯ ಅಂತಾರ. ಹಗಲು ರಾತ್ರಿ ಕೂಡಿ ಬಿಡ್ತಾರೆ. ನಾವು ದಾಡಲ್ಲ ಅಂತ ಅಂದ್ಗೇಸಿ ಸಂಪರ್ಕ ಇದೇ ಬರೋಂಗಿಲ್ಲ. ಏನು ಮಾಡ್ಬೇಕು ನಾವು? ಎಲ್ಲರಿಗೆ ಅರ್ಜಿ ಅಂತ ಕೊಟ್ಟಿವಿ. ಡಿ ಸಿ ಮೇಡಮ್ ತರ ಅರ್ಜಿ ಕೊಟ್ಟಿವ್ರಿ. ನಾವು ಬಂದು ಹೊಡ್ಕೊಂಡು ಹೋಗಿರಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಬಂದಿರಿ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ವಡಗೇರಿ ಪೊಲೀಸ್ ಸ್ಟೇಷನ್ ಮತ್ತು ತಹಶೀಲ್ ಕಚೇರಿ ಕೆಲವೇ ಕಿಲೋಮೀಟರ್ ಅಂತಲ್ಲಿರ್ತಕ್ಕಂಥ ಗೊಂದೇನೂರು ಗ್ರಾಮದ ಹಿಂಭಾಗದಲ್ಲಿ ಕೃಷ್ಣಾ ನದಿಯಲ್ಲಿ ರಾಜಾರೋಷವಾಗಿ ಹಗಲು ರಾತ್ರಿ JCB ಇಟೇಜ್ ಮುಖಾಂತರ ಅಕ್ರಮ ಮರಳು, ನೈಸರ್ಗಿಕ ಸಂಪತ್ತು ದಿನನಿತ್ಯ ಹೊಡ್ತಾ ಅಂತಕ್ಕಂಥದ್ದು ಗ್ರಾಮಸ್ಥರು ಎಲ್ಲರೂ ಸೇರಿ ಸಂಬಂಧಪಟ್ಟವರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಅವರಿಗೆ ಏನಾದ ದಿವ್ಯ ನಿರ್ಲಕ್ಷ್ಯ ಮತ್ತು ನಿಷ್ಕಾಳಜಿತನ ತೋರಿಸಿರ್ತಕ್ಕಂಥದ್ದು. ಇದರ ಮೇಲ್ನೋಟಕ್ಕೆ ಏನಾಗ್ತದಂದರೆ ಇವರು ಅಕ್ರಮದಲ್ಲಿ ಶಾಮೀಲಾಗ್ಯಾರ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಅಂತಕ್ಕಂಥದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಕೂಡ. ಅವರೆಲ್ಲರೂ ಸೇರಿ ನನ್ನ ಜೊತೆ ಬಂದು ನನ್ನ ಕಚೇರಿಗೆ ಬಂದು ಭೇಟಿ ನೀಡಿ ಶೀಘ್ರದಲ್ಲೇ ಹೋರಾಟ ಮಾಡಲಾಗುವುದು, ತಾವು ಕೂಡ ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತಕ್ಕಂಥ ಮನವಿ ಮಾಡಿದರು. ನಾನು ಕೂಡ ಅವರಿಗೆ ಒಪ್ಪಿದೆ. ನೈಸರ್ಗಿಕ ನಮ್ಮ ಜಿಲ್ಲೆಯ ಸಂಪತ್ತನ್ನು ಕಾಪಾಡ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಜವಾಬ್ದಾರಿ. ಅಧಿಕಾರಿಗಳು ಸಂಬಳ ತೊಗೊಂಡು ಕೇಸಿ ಅವ್ರ ಜೊತೆಗೆ ಶಾಮೀಲಾಗಿರ್ತಕ್ಕಂಥದ್ದು ಇದು ನಾಚಿಗೆಡ್ನ ಸಂಗತಿ. ತಕ್ಷಣ ವಿನೂತನ ಹೋರಾಟ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡಿದ್ದೇನೆ. ತಕ್ಷಣ ಅದು ಕಠಿಣ ಕ್ರಮ ಕೈಗೊಳ್ಳಬೇಕು. ಅಲ್ಲಿ ಯಾರಾದ್ರ ಮೇಲೆ ಜೀವ ಬೆದರಿಕೆ ಮತ್ತು ಅವ್ರಿಗೆ ಏನಾದರೂ ಆದರೆ ಅರ್ಜಿ ಕೊಡ್ಲಿಕ್ಕೆ ಬಂದವ್ರಿಗೆ ಏನಾದರೆ ಅದು ನೇರ ಹೊಣೆಗಾರರು ಮೈನ್ಸ್ ಇಲಾಖೆ ಅಧಿಕಾರಿ, PSI, ತಹಶೀಲ್ದಾರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಬರ್ಬೇಕಾಗ್ತದೆ. ಅವ್ರಿಗೇನು ಅನಾಹುತ ಆದ್ರೆ ಅವರೇ ಹೊಣೆ ಬರ್ಬೇಕಾಗ್ತದೆ. ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತದೆ. ಈ ಸಂದರ್ಭದಲ್ಲಿ ಶಾಂತಪ್ಪ ಗೌಡ, ಈರಣ್ಣಗೌಡ, ಶಾಂತಪ್ಪ ಅಂಗಡಿ, ರಂಗಪ್ಪ, ಚಿಪ್ಪಣ್ಣ, ಶಣ್ಣು ಅಯ್ಯಪ್ಪ, ಸಿದ್ದಪ್ಪ, ಶರಣಪ್ಪ, ಹುಲಿಗಪ್ಪ, ಹಣಮಂತಪ್ಪ, ಸಾಬಣ್ಣ, ಶರಣಬಸವ, ಭೀಮರೆಡ್ಡಿ, ದೇವಪ್ಪ, ಗೋವಿಂದ, ನಾಗಪ್ಪ, ಭೀಮಾಶಂಕರ, ರವಿ, ಪತ್ತು, ಅಯ್ಯಣ್ಣ, ವೆಂಕಟೇಶ್, ತಿಮ್ಮಪ್ಪ, ದೇವಪ್ಪ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.